ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೋಡಿ, ಇವತ್ತು ನಾನು ಬೇಳೆನ ತೊಳೆದಿಟ್ಕೊಂಡಿದ್ದೀನಿ. ಯಾಕೆಂದರೆ ಇವತ್ತು ಬಂದಿದ್ದು ಲೇಟ್ ಆಯಿತು. ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ. ಒಂದು ಆಲೂಗೆಡ್ಡೆ ಇತ್ತು, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಈರುಳ್ಳಿ, ಟೊಮೊಟೊ. ಇದು ಮನೆ ಖಾರ ಪುಡಿ. ಸಾಂಬಾರು ಮಾಡಲಿಕ್ಕೆ ನಾನು ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಯಾಕೆಂದರೆ ಬಂದಿದ್ದು ಲೇಟ್ ಆಯ್ತಲ್ವ, ಆದ್ದರಿಂದ ನಾನಿವತ್ತು ಸ್ವಲ್ಪ ಬೇಳೆ ಸಾಂಬಾರು ಮಾಡ್ಕೊಂಬಿಡೋಣ ಅಂತ ತರಕಾರಿ ತರಲಿಕ್ಕೆ ಅಂತ ಹೋದೆ. ತುಂಬ ಲೇಟ್ ಆಗಿರೋದ್ರಿಂದ ಅಂಗಡಿ ಎಲ್ಲ ಬಾಗಿಲಾಗ್ಬಿಟ್ಟಿತ್ತಲ್ವ, ಅದಕ್ಕೆ ನಾನು ಇವಾಗ ಬೇಳೆನ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ತೊಳೆದಿಟ್ಟಿರೋದೆ ಬೇಳೆ, ಅದ್ರ ಜೊತೆಗೇ ಇದೆಲ್ಲ ಹಾಕ್ಕೊಳ್ಳೋಣ. ಬೇಳೆ, ಆಲೂಗೆಡ್ಡೆ, ಬೀನ್ಸು, ಟೊಮೊಟೊ. ಇದು ನಾನು 2-3 ಚಿಕ್ಕದು ಟೊಮೊಟೊ 3 ತೊಗೊಂಡಿದ್ದೀನಿ. ಈರುಳ್ಳಿ 2 ತೊಗೊಂಡಿದ್ದೀನಿ. ಒಂದೇ ಸಲ ಎಲ್ಲ ಹಾಕಿ ಕೂಗಿಸ್ಬಿಡೋಣ. ಜೊತೆಗೆ ಒಂದು ಸ್ವಲ್ಪ ಜೀರಿಗೆ, ಒಂದು 1/4 ಟೀ ಸ್ಪೂನಷ್ಟು ಅಷ್ಟು. ನಾನಿವಾಗ ಈ ಚೊಂಬಲ್ಲಿ 2 ಚೊಂಬು ನೀರು ಹಾಕತ್ತಾ ಇದ್ದೀನಿ. ಇಷ್ಟು ಸಾಕು. ಇದನ್ನೆಲ್ಲ ಒಂದ್ಸಲ ಈ ಥರ ಮಾಡಿಬಿಟ್ಟು ಒಲೆ ಮೇಲೆ ಇಟ್ಕೊಂಬಿಡೋಣ. ಆದರೆ ನಾನು ರುಬ್ಬಿ ಏನು ಮಾಡ್ತಾಯಿಲ್ಲ, ಹಾಗೆ ಮಾಡ್ತಾರೆ. ಒಲೆ ಮೇಲೆ ಇಟ್ಟಿದ್ದೀನಿ. ಸ್ಟವ್ ಈಗ ಅದು ಕುಕ್ಕರ್ ಹಾಕೊಂಬಿಡೋಣ. ಕುಕ್ಕರ್ ಒಂದು ಇದು ಬೇಡ ಅದ್ರದ್ದಲ್ಲ ಹಾಕಿದ್ದೀನಿ. 1-2 ವಿಷಲ್ ಬರಲಿ. ಬೇಳೆ ವಿಷಲ್ ಹೋಗೈತೆ. ವಿಷಲ್ ಬೇಕು. ನಮ್ಮ ಹಳ್ಳಿ ಉಪ್ಸಾರು ರೆಡಿ ಆಯಿತು. ನಮ್ಮ ಹಳ್ಳಿ ಬೇಳೆ ಸಾಂಬಾರು ರೆಡಿಯಾಗಿದೆ. ಇದಕ್ಕೀಗ ನಾವು ಕಲಸಿಟ್ಕೊಂಡಿದ್ದೀವಲ್ಲ ಹುಣಸೆ ಹುಳಿ, ಅದೊಂದು ಸ್ವಲ್ಪ ಹಾಕಿಬಿಡೋಣ. ಸಾಕು. ಈಗ ಉಪ್ಪು ಹಾಕ್ತೀನಿ. ಎಷ್ಟು ಉಪ್ಪು ತಗೊಂಡಿದ್ದೀನಿ. ಈಗಲೇ ಘಮ ಘಮ ವಾಸನೆ ಬರ್ತಾಯಿದೆ ಸಾಂಬಾರು. ಹಾಗೆಲ್ಲ ಏನು ಮಾಡೋರು ಅಂದರೆ, ಕೆಲ್ಸಕ್ಕೆ ಹೋಗಿ ಬಂದರೆ ಬೇರೆ ಏನು ಮಾಡ್ತಿದ್ದು ನೋಡಿ. 3 ವಿಷಲ್ ತೊಗೊಂಡಿದ್ದು. 3 ವಿಷಲ್ 2 ವಿಷಲ್ ಹೊಡೆಸ್ಕೊಂಡಿದ್ದೀನಿ. ಬೇಳೆ ಎಲ್ಲ ತಿನ್ನಲಿಕ್ಕೆ ಸ್ವಲ್ಪ ಸಿಗಬೇಕು, ಆವಾಗಲೇ ಚೆನ್ನಾಗಿರೋದು. ಎಲ್ಲ ನುಣ್ಣಗೆ ಬೇಯಿಸ್ಬಿಟ್ರೆ ತಿನ್ನಲಿಕ್ಕೆ ಏನು ಸಿಗುತ್ತೆ? ಅದಕ್ಕೋಸ್ಕರ ಈಗ ಉಪ್ಪು ಹಾಕಿದ್ದೀನಿ. ಅದು ಕುದೀಲಿ. ಚೆನ್ನಾಗಿ ಕುದ್ಮೇಲೆ ಒಂದು ಒಗ್ಗರಣೆ, ಸಣ್ಣದಾಗಿ ಒಂದು ಒಗ್ಗರಣೆ ಹಾಕೋಣ ಅಷ್ಟೇ. ಈಗ ಇದಕ್ಕೆ 2 ಕರಿಬೇವು ಹಾಕೊಳ್ಳುವ. ಸ್ವಲ್ಪ ತೆಂಗಿನ ತುರಿ ಹಾಕ್ಬಿಡೋಣ, ಸ್ವಲ್ಪ. ಯಾಕೆಂದರೆ ನಾವು ರುಬ್ಬಲಿಲ್ಲಲ್ಲ, ಟೇಸ್ಟು ತುಂಬ ಚೆನ್ನಾಗಿರ್ತದೆ. ಸೇಮ್ ನಮ್ಮ ಹಳ್ಳೀಲಿ ಯಾವ ಥರ ಮಾಡಿರ್ತೀವೋ, ಹಳ್ಳಿ ಸಾಂಬಾರೇ ಇದು, ನಮ್ಮ ಮಂಡ್ಯದ ಹಳ್ಳಿ ಸಾಂಬಾರೇ. ಈಗ ಇದಕ್ಕೆ ಬಿಸಿ ಬಿಸಿ ಮುದ್ದೆ ಮಾಡಿಬಿಟ್ಟು ಊಟ ಮಾಡಿಬಿಡೋದು. ಒಗ್ಗರಣೆ ಏನು ಬೇಡ ಬಿಡಿ. ಯಾಕೆಂದರೆ ಒಗ್ಗರಣೆ ಹಾಕ್ತಾಯಿದ್ರು ನಡೆಯುತ್ತೆ, ಏನಾಗಲ್ಲ. ಯಾಕೆಂದರೆ ಖಾರ ಪುಡಿ ಎಲ್ಲ ಸೂಪರ್ ಖಾರ ಪುಡಿ ಮನೆಯಲ್ಲೇ ಮಾಡ್ಕೊಂಡಿರೋದು. ಯಾರು ನನ್ನ ಚಾನಲ್ನ ನೋಡ್ತಾಯಿದ್ದೀರೋ ಬೇಗ ನನ್ನ ಚಾನಲ್ಗೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಕೊನೆ ತನಕ ವಿಡಿಯೋ ನೋಡಿ. ಈಗ ಆಗಿದೆ ಸಾಂಬಾರು. ಇಳುಕ್ಬಿಡೋಣ ನೋಡಿ. ಹೀಗೆ ಚೆನ್ನಾಗಾಗಿದೆ. ಈಗ ಒಂಚೂರು ಒಗ್ಗರಣೆ ಕೊಟ್ಬಿಡೋಣ ಬಿಡಿ ಅಲ್ವಾ. ಬಾಣಲಿ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕಿದ್ದೀನಿ, ಕಾಯಿಲಿ ಎಣ್ಣೆ. ಸಾಸಿವೆ ಹಾಕಲ್ವ,
ಸ್ವಲ್ಪ ಜೀರಿಗೆ, 3 ತುಂಡು ಬೆಳ್ಳುಳ್ಳಿ, ಇದಾಗಿದೆ. ಇದಕ್ಕೆ ಒಂದೊಂದು ಸ್ಪೂನ್ ಸ್ವಲ್ಪ ಕರಿಬೇವು, ಸ್ವಲ್ಪ ಹಿಂಗೆ, ಆಯಿತು. ಇದು ಬೇಳೆ ಸಾಂಬಾರು ರೆಡಿ. ಒಗ್ಗರಣೆ ಹಾಕಿದ ತಕ್ಷಣ ಮುಚ್ಚಿಬಿಡ್ಬೇಕು, ಆಗ್ಲೇ ಸ್ಮೆಲ್ ಹೋಗಲ್ಲ. ಬಿಸಿ ಮುದ್ದೆ, ನಮ್ಮ ಹಳ್ಳಿ ಬೇಳೆ ಸಾಂಬಾರು ರೆಡಿ. ಎರಡು ಬಿಸಿ ಇದೆ. ನನ್ನ ಕೈ ಏಟಾಗ್ಬಿಟ್ಟಿತ್ತು. ಈಗ ಇದಕ್ಕೆ ಒಂಚೂರು ತುಪ್ಪ ಬಿಟ್ಕೊಂಡು ನೆಮ್ಮದಿಯಾಗಿ ಊಟ ಮಾಡಿಬಿಡೋಣ. ಇದ್ದರೆ ನೆಮ್ಮದಿಯಾಗಿರಬೇಕು, ಊಟ ಮಾಡಿದ್ರೆ ನೆಮ್ಮದಿಯಾಗಿ ಊಟ ಮಾಡಬೇಕು ಅಷ್ಟೇ. ಹಾಂ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಾಂಬಾರು, ಗಮನನೇ ಸೂಪರ್. ಗೊತ್ತಾಯ್ತೆ? ಅಯ್ಯೋ ಸಖತ್ತಾಗಿದೆ. ಗಮನನೇ ಸೂಪರಾಗಿದೆ. ಆದಮೇಲೆ ಮುದ್ದೆಗೆ ಇದಕ್ಕೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಜೊತೆಗೆ ಈ ಥರ ಬೀನೀಸ್ ಎತ್ಕೋಬೇಕಾ. ನಮ್ಮ ಮಂಡ್ಯದೊಳ್ಳಿ ಸಾಂಬಾರು ಅಂದರೆ ಉಪ್ಪು ಖಾರ ಹುಳಿ ಎಲ್ಲ ಸರಿಯಾಗಿದೆ. ಕೊನೆ ತನಕ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಿಸಿಲ್ಲ, ಬಾಯಿ ಸುಡುತ್ತೆ. ನಿಮ್ಮ ಜೊತೆ ಮಾತಾಡ್ಕೊಂಡೆ ಊಟ ಮಾಡ್ಕೊತಾಯಿದ್ದೀನಿ. ಬೇಗ ಎಲ್ಲರೂ ಕಮೆಂಟ್ ಮಾಡಿ. ಬೇಗ ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ವ ಬೇಗ ಮಾಡ್ಕೊಬಿಡಿ. ಥ್ಯಾಂಕ್ ಯು, ಧನ್ಯವಾದ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಧನ್ಯವಾದ. ಥ್ಯಾಂಕ್ ಯು.